ಡೆಡಿಕೇಟೆಡು. ಸ್ವಲ್ಪನೇ ಸುಮ್ಮನೆ ನಿದ್ದೆ ಮಾಡ್ತಾ ಇದ್ದಾರೆ ಇವತ್ತು. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಗೈಸ್. ಹೊಸ ಹಬ್ಬದ ನೆನ್ನೆ ಲೇಟಾಗಿ ಮುಗಿಸ್ಕೊಂಡು ಬಂದು ಎಲ್ಲ ಏನೋ ಬಂದಮೇಲೆ ಬೆಳಗ್ಗೆ ಹೊತ್ತಿಗೆ ಫುಲ್ ಜ್ವರ ಆಗ್ಬಿಟ್ಟಿದೆ. ಫುಲ್ ಮೈಯೆಲ್ಲ ಬಿಸಿಲಿದೆ. ಪ್ರಾಕ್ಟೀಸ್ ಬೇರೆ ಹೋಗಬೇಕು 11 ಅವರ್ಸ್ ಅನ್ನೋದು. ಸೊ ಇವಾಗ ಪ್ರಾಕ್ಟೀಸ್ಗೆ ಅಲ್ಲೇ ಹಾಸ್ಪಿಟಲ್ಗೆ ಹೋಗಿ ಎಲ್ಲ ತೋರಿಸ್ಕೊಂಡು ಆಮೇಲೆ ಹೋಗ್ಬೇಕು. ನೋಡೋಣ ಪ್ರಾಕ್ಟೀಸಲ್ಲಿ ಹೆಂಗಿರುತ್ತೆ ಅಂತ. ಸೊ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಗೈಸ್. ಅಪ್ಪ ಇವಾಗಷ್ಟೇ ದುಡ್ಡು ಹಾಕ್ಕೊಂಡು ಒಳ್ಳೆ ಕಡೆ ಚುಚ್ಚಿದ್ದಾರೆ. ಏನಕ್ಕೆ ಅಂತ ಗೊತ್ತಿಲ್ಲ. ಚಿಕ್ಕೊಂದು ಇಲ್ಗೊಂದು ಚುಚ್ಚಿದ್ದಾರೆ. ಇವಾಗ ಸ್ವಲ್ಪ ಬೆಟರ್ ಆಗಿದೆ. ಬನ್ನಿ ಹೋಗೋಣ ಪ್ರಾಕ್ಟೀಸ್ಗೆ. ಆಫ್ ಮಾಡಿಬಿಟ್ಟು ಭಾಳ ಹೆಕ್ಟಿಕ್ ಡೇ ಇದೆಯಾ. ಜ್ವರ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ನಾವು ಪ್ಯಾರಾಸಿಟಮಲ್ ಹಾಕಿ ಎಲ್ಲ ಮಾಡಿದ್ರು ಕೂಡ ಇಟ್ ಇಸ್ ಲೈಕ್ ಫಕ್ಕಿಂಗ್ ಏನು ನಾಟ್ ಹ್ಯಾಪನಿಂಗ್. ನನಗೆಲ್ಲ ಸ್ಲೋಮೋ ಫೀಲ್ ಆಗ್ತಾ ಇದೆ ಎಲ್ಲ. ದೇವರೇ, ಐ ಥಿಂಕ್ ಇಟ್ಸ್ ಬಿಕಾಸ್ ಮೈ AC. ಸೊ ಸ್ಲೀಪ್ ಟುಡೇ ವಿದೌಟ್ AC. ನಾಳೆ ನನ್ನ ರೂಮ್ ಚೇಂಜ್ ಆಗ್ತಾಯಿದೆ. ನಮಗೆ ರೂಮ್ ಇಷ್ಟ ಆಗ್ತಾಯಿಲ್ಲ. ಇಟ್ಸ್ ನಾಟ್ ಕ್ಲೀನ್. The water is not good. The water is like ಇಲ್ಲೇ ಪಕ್ಕದಲ್ಲೇ ಒಂದು ದೊಡ್ಡ ಮೋರಿ ಇದೆ. ಸೊ I think because of that the water is not good. And ಫಸ್ಟ್ ನಾಳೆ ರೂಮ್ ಚೇಂಜ್ ಮಾಡೋಣ. That's it for today. See you all tomorrow. One day later. ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಸೊ ಎಲ್ಲ ಬಂದ್ವಿ. ಕ್ಲಾಸ್ ಹತ್ರ ಇದ್ದೀನಿ ಇವಾಗ. ಸೊ ಬೆಳಗ್ಗೆನೇ ಹೋಗಿ ಪ್ಯಾಕ್ ಮಾಡ್ಕೊಂಡು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಇಲ್ಲಿದ್ದರೆ ಇನ್ನೊಂದು ರೂಮ್ ಬರೋಕ್ಕೆ ಎತ್ಕೊಂಡು ಬಂದೆ. ಇವಾಗ ಎಲ್ಲ ಸ್ಟುಡಿಯೋದಲ್ಲೇ ಇಟ್ಟಿದ್ದೀನಿ. ಪ್ರಾಕ್ಟೀಸ್ ಮುಗಿಸ್ಕೊಂಡು ರೂಮ್ ಚೇಂಜ್ ಮಾಡಬೇಕು. ಸೊ ಲೆಟ್ಸ್ ಗೋ. ಇವಾಗ ಫುಲ್ ಜ್ವರ ಇರೋದ್ರಿಂದ ಬಾಟ್ಲ್ ಆರ್ಡರ್ ಮಾಡಿದ್ದೀನಿ, ಒಂದು ಸ್ಟೀಲ್ ಬಾಟ್ಲು. ಓಕೆ, ಆದಷ್ಟು ಎಲ್ಲರೂ ನಿಮ್ಮ ಹೆಲ್ತ್ನ ನೋಡ್ಕೊಳ್ಳಿ ಚೆನ್ನಾಗಿ. ಆದಷ್ಟು ಚೆನ್ನಾಗಿ ತಿನ್ನಿ, ಚೆನ್ನಾಗಿ ನೀರು ಕುಡೀರಿ. ಎಲ್ಲ ಡಾನ್ಸರ್ಸ್ ನೀರು ಕುಡೀರಿ, ಜಾಸ್ತಿ ನೀರು ಕುಡೀರಿ. ಓಕೆ, ಬಿ ಕೀಪ್ ಯುವರ್ ಸೆಲ್ಫ್ ಹೈಡ್ರೇಟೆಡ್. ಓಕೆ, ಬನ್ನಿ ಪ್ರಾಕ್ಟೀಸ್ ಮಾಡಿ. ತುಂಬ ಡೆಡಿಕೇಟೆಡು. ಸ್ವಲ್ಪನೇ ಸುಮ್ಮನೆ ನಿದ್ದೆ ಮಾಡ್ತಾ ಇದ್ದಾರೆ ಇವತ್ತು. ಗ್ರೇಟ್. ವಾಟ್ ಆರ್ ಯು ಡೂಯಿಂಗ್? ವೈ? ಸ್ಲೀಪ್ ಡೌನ್. चलो 3, 2, 1. நீ சுமாரா தான் இருக்க. சூப்பரா தான் இருக்கா. ஆனா உலகத்துல தேவனால இந்த மாதிரி ஒருத்தன் அவனுக்கு கிடைக்கானா? ஏய் டயலாக் சொல்லி வாய்ஸ் ஓவர் பை வெட்டினா. ஏய் சும்மா சொன்னாங்க.
ಪ್ರಾಕ್ಟೀಸ್ ಎಲ್ಲ ಆಗೋಯ್ತು. ಇವಾಗ ಹೋಮ್ ಟೈಮ್ ಎಲ್ಲ ಮಾಡೋದಿತ್ತು. ಪ್ರಿನ್ಸ್ ಅವರು ನನಗೆ ಇವಾಗ ಹೇರ್ ಸ್ಟೈಲ್ ಮಾಡ್ತಾ ಇದ್ದಾರೆ. ಹಾಯ್ ಪ್ರಿನ್ಸ್. ಹಲೋ ಹಾಯ್. ದಿಸ್ ಇಸ್ ಬಿಫೋರ್. ಇವಾಗ ನಾನು ಹೇರ್ ಸೆಟ್ ಮಾಡ್ತಾರಂತೆ. ಅವ್ರು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಆ ಥರ ಸೆಟ್ ಮಾಡ್ತಾರಂತೆ. ಸೊ ನೋಡೋಣ. ಫೈನಲಿ ಇವಾಗ ಹೊಸ ರೂಮಿಗೆ ಬಂದಿದ್ದೀವಿ. ಬನ್ನಿ ನೋಡೋಣ ಹೇಗಿದೆ ಅಂತ. ಸೊ ಇದೆ ರೂಮ್ ಎಂಟ್ರೆನ್ಸ್. ಚೆನ್ನಾಗಿದೆ. ಸೇಮ್ ಹೋಮ್ಲಿ ಫೀಲ್. ಸೊ ಕಿಚನ್, ಅಡುಗೆ ಮಾಡ್ಕೊಂಡು ತಿನ್ನೋಕ್ಕೆ ವಾಷಿಂಗ್ ಮಿಷಿನ್ ಇದೆ. ಅಡುಗೆ ಮಾಡ್ಕೊಂಡು ತಿನ್ನೋಕ್ಕೆಲ್ಲ ಬಟ್ಟೆ ಒಳಗೆ ವಾಷಿಂಗ್ ಮಿಷಿನ್ ಇದೆ. ಅಡುಗೆನೂ ಮಾಡ್ಬೋದು ಅಲ್ಲಿ. ಆಮೇಲೆ ಇದು ಒಬ್ಬರು ರೂಮು ಯಾರ್ದು ಅಂತ ಗೊತ್ತಿಲ್ಲ, ಹೋಗ್ಬೇಡ ಆ ಥರ. ಇದು ಇನ್ನೊಬ್ಬರು ರೂಮು, ಇದು ನನ್ನ ರೂಮು. ಇಲ್ಲೆಲ್ಲ ಗಲೀಜು ಮಾಡಿಟ್ಬಿಟ್ಟು ಹೋಗ್ಬಿಟ್ಟವ್ರೆ. ಹಾಂ, ಇಲ್ಲಿ ಕ್ಲೀನ್ ಮಾಡ್ಕೊಂಬೇಕು. ಸೊ ಅಷ್ಟೇ ಗೈಸ್. ಸೊ ಅಷ್ಟೇ, ಇವತ್ತು ಪ್ರಾಕ್ಟೀಸ್ ಮುಗಿಸ್ಕೊಂಡ್ಬಂದಿದ್ದೀವಿ. ನೆನ್ನೆಗಿಂತ ಸ್ವಲ್ಪ ಬೆಟರು. ಸ್ವಲ್ಪ ಜಾಸ್ತಿ ಜ್ವರ ಇತ್ತು ನೆನ್ನೆ. ಇವಾಗ ಫುಲ್ ಬೆಟರ್ ಆಗಿದೆ. ಗುಡ್ ಫೀಲಿಂಗ್. ಸೊ ಎಸ್, ಸಿ ಯು ಆಲ್ ಟುಮಾರೋ.